ಮಲ್ಲಿಕಾರ್ಜುನ್ ಖರ್ಗೆ ಭದ್ರಕೋಟೆಗೆ ನಾಳೆ ಪ್ರಧಾನಿ ಮೋದಿ ಲಗ್ಗೆ ಹಾಕ್ತಾ ಇದ್ದಾರೆ. ಖರ್ಗೆ ಕೋಟೆಯನ್ನಷ್ಟೇ ಟಾರ್ಗೆಟ್ ಮಾಡಿಲ್ಲ. ಮೋದಿ ಹಾಕಿರೋ ಲೆಕ್ಕಾಚಾರ ಹಗರಣಗಳ ಆರೋಪಗಳಲ್ಲಿ ಸಿಕ್ಕಿರೋ ಬಿಜೆಪಿ ಸರ್ಕಾರಕ್ಕೆ ಸಂಜೀವಿನಿ ಸಿಕ್ಕಂತೆ. ಖರ್ಗೆ ಭದ್ರಕೋಟೆ ಛಿದ್ರ ಮಾಡಲು ಮೋದಿ ಲಗ್ಗೆ. ಕಲ್ಯಾಣ ಕರ್ನಾಟಕದಲ್ಲಿ ಕಿಲಕಿಲ ಅಂತಿದೆ ಕಮಲ. ಕರ್ನಾಟಕದಲ್ಲಿ 2023ರ ಚುನಾವಣೆಯಲ್ಲಿ ಶತಾಯಗತಾಯ 140ರಿಂದ 150 ಸೀಟು ಗೆಲ್ಲಲೇಬೇಕು. ಇದು ಮೋದಿ ಮತ್ತು ಅಮಿತ್ ಶಾ ಮಾಡಿರೋ ಶಪಥ. ಹಾಗಾಗಿನೇ ವೀಕ್ ಆಗಿರೋ ರಾಜ್ಯ ಬಿಜೆಪಿ ನಾಯಕರನ್ನ ಹುರಿದುಂಬಿಸೋಕೆ ಪ್ರಧಾನಿ ಮೋದಿ ರಾಜ್ಯಕ್ಕೆ ದಂಡಯಾತ್ರೆ ಮಾಡುತ್ತಿದ್ದಾರೆ. ಮೊನ್ನೆಯಷ್ಟೇ ಹುಬ್ಬಳ್ಳಿಯಲ್ಲಿ ಧೂಳೆಬ್ಬಿಸಿದ್ದ ಮೋದಿ ನಾಳೆ ಕಲ್ಯಾಣ ಕರ್ನಾಟಕದಲ್ಲಿ ಹವಾ ಎಬ್ಬಿಸೋಕೆ ಬರ್ತಿದ್ದಾರೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಪ್ರಧಾನಿ ದೆಹಲಿಯಿಂದ ಹೊರಟು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಕಲಬುರಗಿಯಿಂದ MI-17 ಹೆಲಿಕಾಪ್ಟರ್ ಮೂಲಕ ಯಾದಗಿರಿ ಜಿಲ್ಲೆಯ ಕೊಡೇಕಲ್ ಹೆಲಿಪ್ಯಾಡ್ಗೆ 11:50ಕ್ಕೆ ಬರ್ತಾರೆ. ಆಮೇಲೆ ಯಾದಗಿರಿಯಲ್ಲಿ ಒಟ್ಟು 5,104 ಕೋಟಿ ರೂಪಾಯಿಗಳ ಯೋಜನೆಯ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ಇದೆ. ಯಾದಗಿರಿಯ ಕೊಡೇಕಲ್ ಬಳಿ 1,050 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವ ಸ್ಕಾಡಾ ಯೋಜನೆ ಇದು. ಬಸವಸಾಗರ ಜಲಾಶಯಕ್ಕೆ 365 ಹೈಟೆಕ್ ಗೇಟ್ಗಳನ್ನು ನಿರ್ಮಿಸಲಾಗಿದೆ. ಬಟನ್ ಮೂಲಕ ನೀರು ಹರಿಸುವ ದೇಶದ ಪ್ರಥಮ ಯೋಜನೆ ಇದಾಗಿದ್ದು 3 ಲಕ್ಷ ರೈತರ 4.5 ಲಕ್ಷ ಹೆಕ್ಟೇರ್ ಜಲಾನಯನ ಪ್ರದೇಶಕ್ಕೆ ನೀರಾವರಿ ಒದಗಿಸಬಹುದು. ಕಲಬುರಗಿ, ಯಾದಗಿರಿ, ವಿಜಯಪುರದ 560 ಗ್ರಾಮಗಳಿಗೆ ಇದರ ಲಾಭ ಸಿಗಲಿದೆ. ಸ್ಕಾಡಾ ಯೋಜನೆ ಬಳಿಕ 2,054 ಕೋಟಿ ರೂಪಾಯಿ ವೆಚ್ಚದ ಜಲಜೀವನ್ ಮಿಷನ್ಗೆ ಅಡಿಗಲ್ಲು ಹಾಕ್ತಾರೆ. ಜಲಧಾರೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇದಾಗಿದ್ದು ಹುಣಸಗಿ, ಸುರ್ಪುರ, ಶಹಾಪುರ, ವಡಗೇರ, ಯಾದಗಿರಿ, ಗುರುಮಠಕಲ್ ತಾಲೂಕಿನ ಒಟ್ಟು 710 ಗ್ರಾಮಗಳಿಗೆ ಹಾಗೂ ಕಕ್ಕೇರ, ಕೆಂಬಾವಿ ಮತ್ತು ಹುಣಸಗಿ ಪಟ್ಟಣಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಆಗಲಿದೆ. ಈಗಾಗಲೇ 117 ದಶಲಕ್ಷ ಲೀಟರ್ ನೀರು ಸಂಸ್ಕರಣೆ ಘಟಕ ನಿರ್ಮಾಣ ಆಗಿದ್ದು ಮೋದಿ ನೀರು ಪೂರೈಕೆ ಯೋಜನೆ ಕಾಮಗಾರಿಗೆ ಅಡಿಗಲ್ಲು ಹಾಕ್ತಾರೆ. ನಾಳೆ ಮೋದಿಯಿಂದ ಷಟ್ಪಥ ಹಸಿರು ವಲಯಕ್ಕೆ ಶಂಕುಸ್ಥಾಪನೆ ಹಾಕಲಿದ್ದಾರೆ. ಸೂರತ್ ಚೆನ್ನೈ ಎಕ್ಸ್ಪ್ರೆಸ್ ವೇನ ಹಸಿರು ವಲಯ ಕಾಮಗಾರಿ ಇದಾಗಿದ್ದು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ. ರಾಷ್ಟ್ರೀಯ ಹೆದ್ದಾರಿ 150ರಲ್ಲಿ ಬರುವ 65.5 ಕಿಲೋಮೀಟರ್ ಉದ್ದದ ಹಸಿರು ವಲಯ ಇದು. ಒಟ್ಟು 2,000 ಕೋಟಿ ರೂಪಾಯಿಯ ಸೂರತ್ ಚೆನ್ನೈ ಎಕ್ಸ್ಪ್ರೆಸ್ ವೇನ ಒಂದು ಭಾಗ. ಯಾದಗಿರಿಯ ಈ ಕಾರ್ಯಕ್ರಮಕ್ಕೆ 54 ಎಕರೆ ಜಾಗದಲ್ಲಿ ಜರ್ಮನ್ ಟೆಕ್ನಾಲಜಿ ವೇದಿಕೆ ಹಾಕಲಾಗಿದೆ. 500 ಎಕರೆ ಜಾಗದಲ್ಲಿ 2 ಲಕ್ಷ ಜನರಿಗೆ ಆಸನದ ವ್ಯವಸ್ಥೆ ಮಾಡಲಾಗಿದ್ದು 2,300 ಪೊಲೀಸರನ್ನ ಭದ್ರತೆಗೆ ಹಾಕಿದ್ದಾರೆ. ನಾಳೆ ಯಾದಗಿರಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಯಾದಗಿರಿಯಿಂದ ಮಧ್ಯಾಹ್ನ 1 ಗಂಟೆ 50 ನಿಮಿಷಕ್ಕೆ ಹೊರಟು ಮೋದಿ ಖರ್ಗೆ ಕೋಟೆಗೆ ಲಗ್ಗೆ ಹಾಕ್ತಾರೆ. ಕಲಬುರಗಿಯ ಬೃಹತ್ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಕಲಬುರಗಿಯಲ್ಲಿ ತಾಂಡಾ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಇದು. ಸೇಡಂ ತಾಲೂಕಿನ ಮಳಖೇಡ ಗ್ರಾಮದಲ್ಲಿ ಹಕ್ಕುಪತ್ರ ವಿತರಿಸಲಿದ್ದು ತಾಂಡಾಗಳನ್ನ ಕಂದಾಯ ಗ್ರಾಮ ಅಂತ ಸರ್ಕಾರ ಘೋಷಿಸಿದೆ. ಈ ತಾಂಡಾಗಳಲ್ಲಿರುವ 51,900 ಕುಟುಂಬದವರಿಗೆ ಹಕ್ಕುಪತ್ರ ವಿತರಣೆ ಆಗ್ತಿದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರದ 5 ಜಿಲ್ಲೆಗಳ ತಾಂಡಾ ನಿವಾಸಿಗಳಿಗೆ ಹಕ್ಕುಪತ್ರ ಸಿಗಲಿದೆ. ಸ್ಕಾಡಾ ಯೋಜನೆ ಮೊದಲು ಪೈಲಟ್ ಪ್ರಾಜೆಕ್ಟ್ ಆಗಿ 138 ಕೋಟಿ ತಗೊಂಡಿತು 14-15ನೇ ಇಶ್ಯೂಯಲ್ಲಿ. ಇದು ಸಕ್ಸಸ್ ಆದಮೇಲೆ ಈಗ ನರೇಂದ್ರ ಮೋದಿಯವರು 19-20ರಲ್ಲಿ ಫೇಸ್ 2 ಅಂತೇಳಿ 1,050 ಕೋಟಿ ರೂಪಾಯಿದು ಈಗಾಗಲೇ ಟೆಂಡರ್ ಮಾಡಿ ಕೆಲಸ ಮುಗಿದು ಅದರ ಉದ್ಘಾಟನೆಗೆ ಬರ್ತಿದ್ದಾರೆ. ಇದು ಏನಂತಂದರೆ ಇಡೀ ಭಾರತ ಅಲ್ಲ, ಇಡೀ ಜಗತ್ತಿನಲ್ಲೇ ಎಲ್ಲರಿಗಿಂತ ದೊಡ್ಡ ಒಂದು ಆಟೋಮೇಷನ್ ಗೇಟಿನ ಒಂದು ಪ್ರಾಜೆಕ್ಟ್ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಾವರಿ ಆಗ್ತಕ್ಕಂಥ ಯೋಜನೆ ಅಪರ್ ಕೃಷ್ಣಾ ಪ್ರಾಜೆಕ್ಟ್, ಕೃಷ್ಣಾ ಮೇಲ್ದಂಡೆ ಯೋಜನೆ. ನಾರಾಯಣಪುರ ಎಡದಂಡೆ ಕಾಲುವೆಯ ಸ್ಕಾಡಾ ವರ್ಕನ್ನು ನಾಳೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇದೊಂದು ವಿನೂತನವಾದಂಥ ಕ್ರಮ. ಇದರಿಂದ ನೀರಿನ ಸದ್ಬಳಕೆ ಆಗ್ತದೆ. ಒಟ್ನಲ್ಲಿ ಕಲ್ಯಾಣ ಕರ್ನಾಟಕ ಟಾರ್ಗೆಟ್ ಮಾಡಿರೋ ಮೋದಿ ರಾಷ್ಟ್ರ ಮಟ್ಟದಲ್ಲಿ ಮೋದಿಗೆ ರಾಜಕೀಯ ವಿರೋಧಿ ಆಗಿರೋ ಖರ್ಗೆ ಕೋಟೆಗೆ ಬರ್ತಿರೋದು ಕಾಂಗ್ರೆಸ್ಸಿಗರ ನಿದ್ದೆಗೆಡಿಸಿದೆ. ಜೊತೆಗೆ ಜೆಡಿಎಸ್ಗೂ ಮೋದಿ ಆಗಮನ ದೊಡ್ಡ ಸವಾಲು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದಿಂದ ಬಿಜೆಪಿ ನಾಯಕರಲ್ಲೂ ಹೊಸ ಹುಮ್ಮಸ್ಸು ಬಂದಿದ್ದು ಈ ಕಲ್ಯಾಣ ಕರ್ನಾಟಕದಲ್ಲಿ ಯಾವ ರೀತಿ ಬಿಜೆಪಿ ಟಾರ್ಗೆಟ್ ಇಟ್ಕೊಂಡಿದೆ ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ ಕಲಬುರಗಿಯಲ್ಲಿ 9 ಕ್ಷೇತ್ರಗಳು ಬರುವಂಥದ್ದು. ಈ 9 ಕ್ಷೇತ್ರದಲ್ಲಿ 21,71,000 ಜನ ಮತದಾರರಿದ್ದಾರೆ. ಇಲ್ಲಿ ಬಿಜೆಪಿ 5 ಸ್ಥಾನಗಳನ್ನ ಗೆದ್ದಿದೆ, ಕಾಂಗ್ರೆಸ್ 4 ಸ್ಥಾನಗಳನ್ನ ಗೆದ್ದಿದ್ರೆ ಇಲ್ಲಿ ಜೆಡಿಎಸ್ 0 ಯಾವುದೇ ಒಂದು ಸ್ಥಾನವನ್ನ ಹೊಂದಿರೋದಿಲ್ಲ. ಏನೋ ಯಾದಗಿರಿ ಕ್ಷೇತ್ರದಲ್ಲಿ ನಾವು ನೋಡೋದಾದ್ರೆ ಒಟ್ಟು 5 ಕ್ಷೇತ್ರಗಳು ಬರುತ್ತೆ. ಇಲ್ಲಿ 10
10,23,000 ಮತದಾರರಿದ್ದಾರೆ. ಇನ್ನು ಇಲ್ಲಿ ಬಿಜೆಪಿ 2 ಸ್ಥಾನಗಳಲ್ಲಿ ಪ್ರೆಸೆಂಟ್ ಗೆದ್ದಿದ್ರೆ ಕಾಂಗ್ರೆಸ್ 1 ಸ್ಥಾನ ಹಾಗೆ ಜೆಡಿಎಸ್ 1 ಸ್ಥಾನವನ್ನ ಗೆದ್ದಿರುವಂಥದ್ದು. ಮತ್ತೊಂದು ಕಡೆ ಬೀದರ್ ಕ್ಷೇತ್ರದಲ್ಲಿ ನಾವು ನೋಡೋದಾದ್ರೆ ಬೀದರ್ನಲ್ಲಿ ಒಟ್ಟು 6 ಕ್ಷೇತ್ರಗಳು ಬರುವಂಥದ್ದು. ಇನ್ನು ಬೀದರ್ನ ಮತದಾರರ ಸಂಖ್ಯೆ 13,48,000 ಮತದಾರರಿದ್ದಾರೆ. ಇಲ್ಲಿ ಬಿಜೆಪಿ 2 ಸ್ಥಾನಗಳಲ್ಲಿ ಗೆದ್ದಿದ್ರೆ ಕಾಂಗ್ರೆಸ್ 3 ಸ್ಥಾನಗಳನ್ನ ಗೆದ್ದಿದೆ. ಇನ್ನು ಜೆಡಿಎಸ್ 1 ಸ್ಥಾನವನ್ನ ಗೆದ್ದಿರುವಂಥದ್ದು. ಮತ್ತೊಂದು ಕಡೆ ಇನ್ನು ರಾಯಚೂರು ಕ್ಷೇತ್ರದ ಬಗ್ಗೆ ಮಾತಾಡೋದಾದ್ರೆ ಒಟ್ಟು 7 ಕ್ಷೇತ್ರಗಳು ಬರುತ್ತೆ. ಇಲ್ಲಿನ ಮತದಾರರ ಸಂಖ್ಯೆ 15,93,000 ಮತದಾರರಿದ್ದಾರೆ. ಇಲ್ಲಿ ಬಿಜೆಪಿ 2 ಸ್ಥಾನಗಳಲ್ಲಿ ಗೆದ್ದಿದೆ, ಕಾಂಗ್ರೆಸ್ 3 ಸ್ಥಾನಗಳಲ್ಲಿ ಗೆದ್ದಿದ್ರೆ, ಜೆಡಿಎಸ್ 2 ಸ್ಥಾನಗಳಲ್ಲಿ ಗೆದ್ದಿರುವಂಥದ್ದು. ಇನ್ನು ಕೊಪ್ಪಳದ ವಿಚಾರಕ್ಕೆ ಬರೋದಾದ್ರೆ ಕೊಪ್ಪಳದಲ್ಲಿ 5 ಕ್ಷೇತ್ರಗಳು ಬರುವಂಥದ್ದು. ಇಲ್ಲಿನ ಮತದಾರರ ಸಂಖ್ಯೆ ನೋಡೋದಾದ್ರೆ 11,18,000 ಮತದಾರರಿದ್ದಾರೆ. ಇಲ್ಲಿ ಬಿಜೆಪಿ 3 ಸ್ಥಾನಗಳಲ್ಲಿ ಗೆದ್ದಿದೆ, ಕಾಂಗ್ರೆಸ್ 2 ಸ್ಥಾನದಲ್ಲಿ ಗೆದ್ದಿದ್ರೆ, ಜೆಡಿಎಸ್ ಇಲ್ಲಿ 0. ಇನ್ನು ಬಳ್ಳಾರಿ ಕ್ಷೇತ್ರದ ಬಗ್ಗೆ ನಾವು ಮಾತಾಡೋದಾದ್ರೆ 5 ಕ್ಷೇತ್ರಗಳು ಬರುತ್ತೆ ಬಳ್ಳಾರಿಯಲ್ಲಿ. ಇಲ್ಲಿನ ಮತದಾರರ ಸಂಖ್ಯೆ 11,16,000 ಮತದಾರರಿದ್ದಾರೆ. ಇಲ್ಲಿ ಸದ್ಯ 2 ಸ್ಥಾನದಲ್ಲಿ ಬಿಜೆಪಿ ಗೆದ್ದಿದ್ರೆ ಕಾಂಗ್ರೆಸ್ 3 ಸ್ಥಾನ ಹಾಗೆ ಜೆಡಿಎಸ್ ಇಲ್ಲಿ 0. ಇನ್ನು ವಿಜಯನಗರ ಕ್ಷೇತ್ರದ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಒಟ್ಟು 5 ಕ್ಷೇತ್ರಗಳು ಬರುತ್ತೆ. ಇಲ್ಲಿನ ಒಟ್ಟು ಮತದಾರರ ಸಂಖ್ಯೆ 10,69,000 ಮತದಾರರಿದ್ದಾರೆ. ಇಲ್ಲಿ ಬಿಜೆಪಿ 3 ಸ್ಥಾನದಲ್ಲಿದೆ, ಕಾಂಗ್ರೆಸ್ 2 ಸ್ಥಾನ ಇದ್ರೆ, ಜೆಡಿಎಸ್ 0. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಒಟ್ಟಾರೆ 40 ಕ್ಷೇತ್ರಗಳ ಪೈಕಿ ಬಿಜೆಪಿ 19 ಸ್ಥಾನದಲ್ಲಿ ಪ್ರೆಸೆಂಟ್ ಗೆದ್ದಿದೆ, ಕಾಂಗ್ರೆಸ್ 18, ಜೆಡಿಎಸ್ 3 ಸ್ಥಾನದಲ್ಲಿದೆ. ಈಗ ಬಿಜೆಪಿಗೆ ಕನಿಷ್ಠ 25ರಿಂದ 30 ಸೀಟ್ ಬರಬೇಕು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಹಾಗೇನೆ ಮೋದಿ ಅವರು ನಾಳೆ ಕಲ್ಯಾಣ ಕರ್ನಾಟಕಕ್ಕೆ ಲಗ್ಗೆ ಹಾಕ್ತಾ ಇದ್ದಾರೆ. ಏನೋ 25ರಿಂದ 30 ಸೀಟನ್ನ ಟಾರ್ಗೆಟ್ ಇಟ್ಕೊಂಡಿರುವಂತಹ ಬಿಜೆಪಿ ಕನಸು ನನಸಾಗೋದು ಅಷ್ಟು ಸುಲಭ ಇಲ್ಲ. ಯಾಕೆ ಅನ್ನೋದನ್ನ ನೋಡೋದಾದ್ರೆ 3 ಪಕ್ಷಗಳು ಕೂಡ ಕಲ್ಯಾಣ ಕರ್ನಾಟಕವನ್ನ ಟಾರ್ಗೆಟ್ ಮಾಡುವಂಥದ್ದು. ಇಲ್ಲಿ ಕಲಬುರಗಿ ಯಾದಗಿರಿಯಲ್ಲಿ ಜನಸಂಕಲ್ಪ ಯಾತ್ರೆಯನ್ನ ಬಿಜೆಪಿ ಆಲ್ರೆಡಿ ಮಾಡಿರುವಂಥದ್ದು. ಮತ್ತೊಂದು ಕಡೆ ಕಂದಾಯ ಸಚಿವರು ಯಶಸ್ವಿ ತಾಂಡ ವಾಸ್ತವ್ಯವನ್ನ ಕೂಡ ಮಾಡಿದ್ದಾರೆ. ಏನು ನಾಳೆ ಕಲಬುರಗಿ ಯಾದಗಿರಿಯಲ್ಲಿ ಮೋದಿ ಮೇನಿಯಾ, ಮೋದಿ ಹವಾ ಕೂಡ ಇರುತ್ತೆ. ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ಜೆಡಿಎಸ್ ಕೂಡ ಪಂಚರತ್ನ ರಥಯಾತ್ರೆಯನ್ನ ಮಾಡ್ತಾ ಇರುವಂಥದ್ದು. ಕುಮಾರಸ್ವಾಮಿ ಅವರು ಕೂಡ ಯಶಸ್ವಿಯಾಗಿ ಪಂಚರತ್ನ ರಥಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಕಲಬುರಗಿ ಬೀದರ್ನಲ್ಲಿ ಪಂಚರತ್ನ ರಥಯಾತ್ರೆ ಸಾಗ್ತಾ ಇರುವಂಥದ್ದು. ಕುಮಾರಸ್ವಾಮಿ ಅವರು ಕೂಡ ಕಲ್ಯಾಣ ಕರ್ನಾಟಕದ ಸಂಕಲ್ಪ ತೊಟ್ಟಿದ್ದು ಆ ಭಾಗವನ್ನ ಟಾರ್ಗೆಟ್ ಮಾಡಿದ್ದಾರೆ. ಹೀಗಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಜನಸಂಕಲ್ಪ ಯಾತ್ರೆಯನ್ನ ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆಯನ್ನ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದ್ರೆ ಮೇನ್ ಆಗಿ ಇಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರ ತವರು ಕಲಬುರಗಿಯಲ್ಲಿ ಬೃಹತ್ ಸಮಾವೇಶವನ್ನ ಮಾಡಲಾಗಿದೆ. ಕಲ್ಯಾಣ ಕ್ರಾಂತಿ ಸಮಾವೇಶದ ಮೂಲಕ ಒಂದು ದೊಡ್ಡ ಮೆಸೇಜ್ ಅನ್ನ ಜನರಿಗೆ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಟಿರುವಂತದ್ದು. ಡಿಕೆ ಸಿದ್ದು ಸಾರಥ್ಯದ ಪ್ರಜಾಧ್ವನಿ ಬಸ್ ಯಾತ್ರೆ ಕೂಡ ಸಾಗ್ತಾ ಇದೆ. ಅದರ ಜೊತೆಗೆ ರೆಡ್ಡಿ ಅವರು ಕೂಡ ಈಗ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿಗೂ ಕೂಡ ಕಲ್ಯಾಣ ಕರ್ನಾಟಕವೇ ಟಾರ್ಗೆಟ್ ಆಗಿರುವಂತದ್ದು. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂದ್ರೆ ಅವರ ಪಕ್ಷದ ಹೆಸರೇ ಆ ರೀತಿಯಾಗಿದೆ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂತ ಈ ಪಕ್ಷವನ್ನ ಸ್ಥಾಪನೆ ಮಾಡಿದ್ದಾರೆ. ಈ ಪಕ್ಷವನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ಜೆಡಿಎಸ್ ಹಾಗೆ ಕಾಂಗ್ರೆಸ್ನ ಮತ ಬ್ಯಾಂಕ್ ಮೇಲೆ ಅವರು ಕಣ್ಣನ್ನ ಇಟ್ಟಿರುವಂತದ್ದು. ಅದರ ಜೊತೆಗೆ ಬಿಜೆಪಿ ಮತಗಳು ಕೂಡ ಬರುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಜನಾರ್ದನ್ ರೆಡ್ಡಿ ಅವರಿಗೂ ಇದೆ. ಇನ್ನು ನಾಳೆ ಪ್ರಧಾನಿ ಮೋದಿ ರಾಜ್ಯಕ್ಕೆ ಬರ್ತಾರೆ, ಕಾರ್ಯಕ್ರಮ ಮುಗಿಸಿ ವಾಪಸ್ ಆಗ್ತಾರೆ. ಹಾಗೆ ಜನವರಿ 27ಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹುಬ್ಬಳ್ಳಿಗೆ ಬರ್ತಿದ್ದಾರೆ. ಹುಬ್ಬಳ್ಳಿ ಕೆಎಲ್ಇ ಸಂಸ್ಥೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಜನವರಿ 28ಕ್ಕೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಇದೇ ಹುಬ್ಬಳ್ಳಿಯ ಕೆಎಲ್ಇ ಸಂಸ್ಥೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬರ್ತಿದ್ದಾರೆ. ಇನ್ನು ಜನವರಿ 27ಕ್ಕೆ ಪ್ರಧಾನಿ ಮೋದಿ ಅವರು ನಡೆಸೋ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ನಿಗದಿಯಾಗಿದ್ದು ಇದರಲ್ಲೂ ಕರ್ನಾಟಕದ ವಿದ್ಯಾರ್ಥಿಗಳ ಜೊತೆಗೆ ಪೋಷಕರಿಗೂ ಆಹ್ವಾನವನ್ನ ಕೊಟ್ಟಿದೆ ಸರ್ಕಾರ. ಚುನಾವಣೆ ನಿರೀಕ್ಷೆಯಲ್ಲಿ ಅಖಾಡಕ್ಕಿಳಿದಿದೆ ಬಿಜೆಪಿ ಹೈಕಮಾಂಡ್. ಪ್ರಧಾನಿ ಮೋದಿ ಅವರು ಕೂಡ ಬ್ಯಾಕ್ ಟು ಬ್ಯಾಕ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾಳೆ ಪ್ರಧಾನಿ ಮೋದಿ ಅವರು ರಾಜ್ಯಕ್ಕೆ ಬರ್ತಾ ಇದ್ದು ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ ಹೋಗ್ತಾರೆ. ಹಾಗೆ ಜನವರಿ 27ಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹುಬ್ಬಳ್ಳಿಗೆ ಬರ್ತಿದ್ದಾರೆ. ಹುಬ್ಬಳ್ಳಿ ಕೆಎಲ್ಇ ಸಂಸ್ಥೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಇನ್ನು ಜನವರಿ 28ಕ್ಕೆ ನೋಡೋದಾದ್ರೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಇದೇ ಹುಬ್ಬಳ್ಳಿಯ ಕೆಎಲ್ಇ ಸಂಸ್ಥೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬರ್ತಿದ್ದಾರೆ. ಇನ್ನು ಜನವರಿ 27ಕ್ಕೆ ಪ್ರಧಾನಿ ಮೋದಿ ಅವರು ನಡೆಸೋ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ನಿಗದಿಯಾಗಿದ್ದು ಇದರಲ್ಲೂ ಕೂಡ ಕರ್ನಾಟಕದ ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇದ್ದಾರೆ. ಮುಸ್ಲಿಮರ ವಿರುದ್ಧ ದ್ವೇಷ ಸಾಧಿಸಬೇಡಿ, ಇದು ಪ್ರಧಾನಿ ಮೋದಿ ಬಿಜೆಪಿ ನಾಯಕರಿಗೆ ಕೊಟ್ಟಿರೋ ಎಚ್ಚರಿಕೆ ಸಂದೇಶನ. ಹೌದು ಅನ್ನೋದಕ್ಕೆ ಸಾಕ್ಷಿ ಯಡಿಯೂರಪ್ಪ ಕೊಟ್ಟ ಹೇಳಿಕೆ. ಎಲೆಕ್ಷನ್ ಪ್ರೀತಿ ಅಂತ ಈಗ ವಿಪಕ್ಷಗಳು ಕಿಡಿಕಾರ್ತಿವೆ. ಬಿಎಸ್ವೈ ಜೊತೆ ಮೋದಿ 1 ಗಂಟೆ ಮಾತುಕತೆ.
ಮುಂದಿನ ಚುನಾವಣೆ ಗೆಲ್ಲಕ್ಕೆ ಏನೇನು ಸ್ಟ್ರಾಟಜಿ ಎಲ್ಲ ಮಾಡಬೇಕು ಇದೆಲ್ಲದರ ಬಗ್ಗೆ ಮೋದಿಯವರು ಸುಮಾರು 1.5 ಗಂಟೆ ಕಾಲ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿದರು. ಮೋದಿ 1 ಗಂಟೆ ಮಾತಾಡಿದ್ದು ನಿಜ. ಇದಕ್ಕೆ ಕಾರಣ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಆಡಳಿತದಲ್ಲಿರುವ ರಾಜ್ಯ ಅಂದ್ರೆ ಕರ್ನಾಟಕ ಮಾತ್ರ. ಈ ಸಲ ಕರ್ನಾಟಕ ಚುನಾವಣೆಯಲ್ಲೂ ಕಮಲ ಅರಳಿಸಬೇಕು ಅನ್ನೋದು ಹೈಕಮಾಂಡ್ ಗುರಿ. ಇದಕ್ಕೆಂದೇ ಖುದ್ ಪ್ರಧಾನಿ ಮೋದಿಯೇ ರಾಜ್ಯ ಬಿಜೆಪಿ ನಾಯಕರಿಗೆ ಕೆಲ ಟಾಸ್ಕ್ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರ ಜೊತೆಯಲ್ಲೇ ಗಂಟೆಗಟ್ಟಲೆ ಚರ್ಚೆ ನಡೆಸಿ ಕೆಲ ಮಹತ್ವದ ಸಂದೇಶ ನೀಡಿದ್ದಾರೆ. ಪ್ರಧಾನಿ ಮೋದಿ ಈ ಬಾರಿ ಸರ್ವಧರ್ಮ ಸಮಾನತೆಯ ಮಂತ್ರ ಜಪಿಸಿದ್ದಾರೆ. ಅದರಲ್ಲೂ ರಾಜ್ಯದಲ್ಲಿ ಬಿಜೆಪಿ ನಾಯಕರು ಮುಸ್ಲಿಂ ಸಮುದಾಯದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುವುದನ್ನ ನಿಲ್ಲಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಮುಸ್ಲಿಮರಿಗೆ ಅಗೌರವ ತೋರದೆ ಉತ್ತಮ ಸಮನ್ವಯತೆ ಸ್ಥಾಪಿಸಿ ಅಂತ ಹೇಳಿದ್ದಾರೆ. ಇನ್ನು ರಾಜ್ಯದಲ್ಲಿ ಮುಸ್ಲಿಮರನ್ನ ತೆಗೆಳಿದ್ರೆ ಮಾತ್ರ ಹಿಂದೂ ಮತ ಬರತ್ತೆ ಅನ್ನೋ ಕಲ್ಪನೆ ಬೇಡ, ಮುಸ್ಲಿಂ ಸಮುದಾಯದ ಪರ ಸಹಾನುಭೂತಿಯಿಂದ ಯೋಚಿಸಿ ಅಂದಿದ್ದಾರೆ. ಅಲ್ಲದೆ ಬಿಜೆಪಿ ನಾಯಕರು ಇನ್ಮುಂದೆ ಮಂದಿರಗಳ ಜೊತೆ ಮಸೀದಿ ಚರ್ಚ್ಗಳಿಗೂ ಭೇಟಿ ಕೊಡಬೇಕು ಅಂದಿದ್ದಾರೆ. ದೇಶದಲ್ಲಿ ಅನೇಕ ಸಮುದಾಯಗಳ ಮತಗಳು ಬಿಜೆಪಿಗೆ ಬರಲ್ಲ. ಹೀಗಾಗಿ ಮೊದಲು ಮತಗಳ ನಿರೀಕ್ಷೆ ಇಲ್ಲದೆ ಎಲ್ಲಾ ಧರ್ಮಗಳನ್ನು ತಲುಪಲು ಪ್ರಯತ್ನಿಸಿ ಅಂದಿದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳನ್ನು ನಮ್ಮ ಜೊತೆಗೆ ತಗೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅನ್ನೋ ಸಲಹೆಯನ್ನು ಎಲ್ರಿಗೂ ಕೊಟ್ಟಿದ್ದಾರೆ. ನಾವು ಈಗಾಗಲೇ ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳ ಜೊತೆಗೆ ನಮ್ಮಲ್ಲಂತೂ ತುಂಬ ಚೆನ್ನಾಗಿದ್ದೇವೆ. ನಮ್ಮ ಬಗ್ಗೆ ತುಂಬ ಗೌರವ ಇದೆ. ನಮಗೂ ಅವ್ರ ಬಗ್ಗೆ ವಿಶ್ವಾಸ ಇದೆ. ಬರೋ ದಿವಸಗಳಲ್ಲಿ ಹೆಚ್ಚು ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನ ಪ್ರಧಾನಿಯವರ ಅಪೇಕ್ಷೆಯಂತೆ ಮಾಡುತ್ತೆ. ಯಡಿಯೂರಪ್ಪಗೆ ಹೈಕಮಾಂಡ್ ಮತ್ತೆ ಮಣೆ. ಇನ್ನು ಕರ್ನಾಟಕ ಗೆಲ್ಲಲು ಯಡಿಯೂರಪ್ಪ ಅನಿವಾರ್ಯ ಅನ್ನೋದು ಬಿಜೆಪಿಗೆ ಗೊತ್ತಾಗಿದೆ. ಸಿಎಂ ಬೊಮ್ಮಾಯಿಂದಾಗ್ಲಿ ಅಥವಾ ನಳಿನ್ ಕುಮಾರ್ ಕಟೀಲ್ ಒಬ್ಬಿಬ್ಬರಿಂದ ಮಾತ್ರ ಪಕ್ಷ ಅಧಿಕಾರಕ್ಕೆ ತರಲು ಆಗಲ್ಲ. ಬಿಎಸ್ವೈ ಅವರ ಜನಪ್ರಿಯತೆ ಇದ್ರೆ ಮಾತ್ರ ಇದು ಸಾಧ್ಯ ಅನ್ನೋದನ್ನ ಹೈಕಮಾಂಡ್ ಮನಗಂಡಿದೆ. ಹೀಗಾಗಿ ಕರ್ನಾಟಕದ ಮಟ್ಟಿಗೆ ಯಡಿಯೂರಪ್ಪನವರೇ ಪರಮೋಚ್ಚ ನಾಯಕ ಅನ್ನೋದನ್ನ ಹೈಕಮಾಂಡ್ ಒಪ್ಕೊಂಡಂತಿದೆ. ಕಟೀಲ್ ಅರುಣ್ ಸಿಂಗ್ ಕುರ್ಚಿ ಕಂಟಿನ್ಯೂ. ಇದರ ನಡುವೆ ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರನ್ನೇ ಎಲೆಕ್ಷನ್ವರೆಗೂ ಮುಂದುವರಿಸಲು ಬಿಜೆಪಿ ವರಿಷ್ಠರು ನಿರ್ಧರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರೆಡ್ಡಿ ರಾಮುಲು ಗೆಳೆತನ ಎಂಥದ್ದು ಅಂತ ಎಲ್ರಿಗೂ ಗೊತ್ತು. ರಾಜಕೀಯವಾಗಿ ಇಬ್ರು ಸ್ವಲ್ಪ ದೂರ ಆಗಿದ್ರು. ಆದ್ರೆ ರೆಡ್ಡಿ ಹೊಸ ಪಕ್ಷಕ್ಕೆ ಜೈಕಾರ ಹಾಕಿ ಟ್ವೀಟ್ ಮಾಡಿ ಡಿಲೀಟ್ ಮಾಡಿದ್ದಾರೆ ರಾಮುಲು. ಐಟಿ ಭಯಾನ ಅಂತ ಕಾಂಗ್ರೆಸ್ ಕಾಲೆಳೆದಿದೆ. ಗಣಿ ಉದ್ಯಮಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕಟ್ಟಿ ಭರ್ಜರಿ ಯಾತ್ರೆ ಮಾಡ್ತಿದ್ದಾರೆ. ಇದರಿಂದ ಸಿಟ್ಟಾಗಿರೋ ರಾಮುಲು ರೆಡ್ಡಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಆದ್ರೆ ಇದೆಲ್ಲ ಸುಳ್ಳು. ರೆಡ್ಡಿ ಹೊಸ ಪಕ್ಷಕ್ಕೆ ಪರೋಕ್ಷವಾಗಿ ಶ್ರೀರಾಮುಲು ಬೆಂಬಲವಾಗಿ ನಿಂತಿದ್ದಾರೆ. ಹೀಗಂತ ನಾವ್ ಹೇಳ್ತಿಲ್ಲ. ರಾಮುಲು ಅವರ ಟ್ವೀಟ್: ಗಾಲಿ ಜನಾರ್ದನ ರೆಡ್ಡಿಯವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಕಾರ್ಯಕರ್ತರ ಸೇರ್ಪಡೆಗೆ ಸಿಂಧನೂರಿನ ಮಹಾಜನತೆಯನ್ನ ಹೃದಯಪೂರ್ವಕವಾಗಿ ಆಹ್ವಾನಿಸುತ್ತೇನೆ. ಇಂತಹದ್ದೊಂದು ಟ್ವೀಟ್ ಈಗ ವೈರಲ್ ಆಗಿದೆ. ವೈರಲ್ ಜೊತೆಗೆ ಕಾಂಗ್ರೆಸ್ಗೂ ಆಹಾರವಾಗಿದೆ. ರಾಮುಲು ಟ್ವೀಟ್ ಡಿಲೀಟ್ ಮಾಡಿದ್ಯಾಕೆ? ನಿಮ್ಮ ಮೇಲೂ ಐಟಿ ದಾಳಿ ಬೆದರಿಕೆ ಬಂತೆ. ಜನಾರ್ದನ ರೆಡ್ಡಿಯವರ ಪಕ್ಷಕ್ಕೆ ಕಾರ್ಯಕರ್ತರನ್ನ ಆಹ್ವಾನಿಸುವ ಟ್ವೀಟ್ ಮಾಡಿ ಡಿಲೀಟ್ ಮಾಡಿದ ಶ್ರೀರಾಮುಲು ಅವರೇ ತಮ್ಮ ಆಪ್ತರ ಮೇಲಿನ ಐಟಿ ದಾಳಿಗೂ ಈ ಟ್ವೀಟ್ಗೂ ಸಂಬಂಧವಿರುವಂತಿದೆ ಅಲ್ವೇ? ಡಿಲೀಟ್ ಮಾಡಿದ್ದೇಕೆ? ದೆಹಲಿಯಿಂದ ನಿಮ್ಮ ಮೇಲೂ ಐಟಿ ದಾಳಿ ಮಾಡುವ ಬೆದರಿಕೆ ಬಂತೆ. ರಾಮುಲು ಪಕ್ಷ ಬಿಡುವರೆ ಅಂತ ಕಾಂಗ್ರೆಸ್ ಗೇಲಿ ಮಾಡಿದೆ. ಇದರ ಜೊತೆಗೆ ರಾಮುಲು ಟ್ವೀಟ್ ಕೂಡ ಟ್ಯಾಗ್ ಮಾಡಿದೆ ಕಾಂಗ್ರೆಸ್. ಅಲ್ಲಿ ಯಾವನೋ ಒಬ್ಬನ ಹ್ಯಾಕ್ ಮಾಡಿದಾನಂತ್ರಿ. ನೋಡ್ರಿ, ನಮ್ಮ ಪಾರ್ಟಿ ಇದೆ, ನ್ಯಾಷನಲ್ ಪಾರ್ಟಿ. ನಮಗೆ ಯಾವುದೇ ರೀತಿಯಲ್ಲಿ ಕೂಡ ಈ ರೀತಿ ಹ್ಯಾಕ್ ಮಾಡೋಂಥವ್ರಿಗೆ ಆಲ್ರೆಡಿ ನಾನು ಪೊಲೀಸರು ಕೂಡ ಹೇಳಿದ್ದೀನಿ. ನಾನು ದಯವಿಟ್ಟು ಇದ್ರ ಬಗ್ಗೆ ಗಮನ ವಹಿಸಬೇಕು. ಯಾರು ಹ್ಯಾಕ್ ಮಾಡಿದಾರೋ ಅವ್ರ ಮೇಲೆ ಸ್ವಲ್ಪ ಗಮನ ಹರಿಸ್ತಾರೆ ಅಂತ ಕೂಡ ನಾನು ಹೇಳಿದ್ದೀನಿ. ಬೇರೆ ಬೇರೆ ಸಣ್ಣ ಪುಟ್ಟ ಪಾರ್ಟಿಗಳು ಬರ್ತಾ ಇರೋ ಬಗ್ಗೆ ಯಾವುದೇ ಪರಿಣಾಮ ನಮ್ಮ ಪಾರ್ಟಿ ಮೇಲೆ ಆಗಲ್ಲ. ಜನಾರ್ದನ ರೆಡ್ಡಿ ಹೊಸ ಪಕ್ಷಕ್ಕೆ ಶ್ರೀರಾಮುಲು ಸೇರ್ಪಡೆ ಆಗ್ತಾರಾ? ರೆಡ್ಡಿ ಸಹೋದರರು ಬಿಜೆಪಿ ತೊರೆಯುತ್ತಾರಾ ಅನ್ನೋ ಪ್ರಶ್ನೆಗಳು ಮೌನವಾಗಿದ್ವು. ಈಗ ಮತ್ತೆ ಆ ಪ್ರಶ್ನೆಗೆ ಮರುಜೀವ ಬಂದಿದೆ. ಇದಕ್ಕೆ ಶ್ರೀರಾಮುಲು ಮತ್ತು ರೆಡ್ಡಿಯವರೇ ಉತ್ತರ ಕೊಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಸ್, ವಿಮಾನದಲ್ಲಿ, ರೈಲಿನಲ್ಲಿ ಹೋಗುವಾಗ ಕಿಟಕಿ ಪಕ್ಕ ಕೂರ್ಬೇಕು ಅನ್ನೋದು ಎಲ್ರಿಗೂ ಆಸೆ. ಆದ್ರೆ ಇಲ್ಲೊಬ್ಬ ಬಿಜೆಪಿ ಲೀಡರ್ ವಿಮಾನದಲ್ಲಿ ಎಮರ್ಜೆನ್ಸಿ ಡೋರ್ ಪಕ್ಕ ಕೂತಿದ್ರು. ಇನ್ನೇನು ವಿಮಾನ ಟೇಕ್ ಆಫ್ ಆಗಬೇಕು ಅಷ್ಟರಲ್ಲಿ ಆ ಬಿಜೆಪಿ ಲೀಡರ್ ಕಿತಾಪತಿಯೊಂದನ್ನ ಮಾಡಿದ್ದಾರೆ. ಅವರು ಮಾಡಿದ ಕೆಲಸಕ್ಕೆ ಪ್ರಯಾಣಿಕರು ಕೆಲಕಾಲ ಎದೆ ಹಿಡ್ಕೊಂಡು ಕೂರುವಂತಾಗಿತ್ತು. ಅದೇನಾಯ್ತು, ಅಲ್ಲಿ ನಡೆದ ಕಿರಿಕಿ ಏನು, ನೀವೇ ನೋಡಿ.
ಚೆನ್ನೈ ಏರ್ಪೋರ್ಟ್ನಿಂದ ತಿರುಚನಾಪಳ್ಳಿಗೆ ಹೋಗಬೇಕಾಗಿದ್ದ ಇಂಡಿಗೋ ಏರ್ಲೈನ್ ವಿಮಾನ ಇನ್ನೇನು ಟೇಕ್ ಆಫ್ ಆಗಬೇಕಾಗಿತ್ತು. ವಿಮಾನದೊಳಗೆ ಸಾಕಷ್ಟು ಪ್ರಯಾಣಿಕರಿದ್ದು ಸಿಬ್ಬಂದಿ ಕೂಡ ಎಲ್ಲ ಸರಿಯಾಗಿದೆಯಾ ಅಂತ ಪರಿಶೀಲಿಸಿ ಡೋರ್ ಕ್ಲೋಸ್ ಮಾಡಿ ಟೇಕ್ ಆಫ್ಗೆ ಗ್ರೀನ್ ಸಿಗ್ನಲ್ ನೀಡಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ವಿಮಾನದ ಎಮರ್ಜೆನ್ಸಿ ಡೋರ್ ಓಪನ್ ಆಗ್ಬಿಟ್ಟಿತ್ತು. ಎಮರ್ಜೆನ್ಸಿ ಡೋರ್ ತೆಗೆದ ಸಂಸದ. ವಿಮಾನ ಹಾರೋ ಹೊತ್ತಲ್ಲೇ ಎಮರ್ಜೆನ್ಸಿ ಡೋರ್ ಓಪನ್ ಆಗಿ ಅಲಾರಾಂ ಹೊಡಿತಾ ಇತ್ತು. ಘಟನೆಯಿಂದ ಸಿಬ್ಬಂದಿ ಸೇರಿ ಪ್ರಯಾಣಿಕರು ಗೊಂದಲಕ್ಕೊಳಗಾದ್ರು. ವಿಮಾನ ಹಾರೋ ಹೊತ್ತಲ್ಲಿ ಎಮರ್ಜೆನ್ಸಿ ಡೋರ್ ತೆಗೆದಿದ್ಯಾರು ಅಂತ ಹುಡುಕಾಡಿದಾಗ ಸಿಕ್ಕಿ ಬಿದ್ದಿದ್ದೆ ಆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ. ಏನಿದು ಘಟನೆ? ಅಸಲಿಗೆ ಚೆನ್ನೈನಿಂದ ತಿರುಚನಾಪಳ್ಳಿಗೆ ಇಂಡಿಗೋ ಸಂಸ್ಥೆಯ 6E7339 ವಿಮಾನ ಹೊರಟಿತ್ತು. ಅದರಲ್ಲಿ ಸಹ ಪ್ರಯಾಣಿಕರಾಗಿದ್ದ ತೇಜಸ್ವಿ ಸೂರ್ಯ ವಿಮಾನದ ಎಮರ್ಜೆನ್ಸಿ ಡೋರ್ ಓಪನ್ ಮಾಡಿದ್ರಂತೆ. ಇದರಿಂದ ವಿಮಾನ ಹಾರಾಟ 2 ಗಂಟೆ ವಿಳಂಬ ಆಗಿತ್ತು. ಬಳಿಕ ವಿಮಾನದಲ್ಲೇ ತೇಜಸ್ವಿ ಸೂರ್ಯ ಕ್ಷಮಾಪಣಾ ಪತ್ರ ಬರೆದುಕೊಟ್ಟ ಮೇಲೆ ಅವರನ್ನ ಅದೇ ವಿಮಾನದಲ್ಲಿ ಪ್ರಯಾಣ ಮುಂದುವರಿಸಲು ಅವಕಾಶ ನೀಡಲಾಗಿತ್ತು. ಎಲ್ಲಾ ಪರಿಶೀಲನೆ ಬಳಿಕ ಪೈಲಟ್ ವಿಮಾನ ಹಾರಾಟ ಮುಂದುವರಿಸಿದ್ರು. ಆದ್ರೆ ಈ ಬಗ್ಗೆ ಮಾಜಿ IAS ಅಧಿಕಾರಿ ಸಸಿಕಾಂತ್ ಸೆಂಥಿಲ್ ಅವರು ಟ್ವೀಟ್ ಮಾಡಿದಾಗ ವಿಚಾರ ಬೆಳಕಿಗೆ ಬಂದಿದೆ. ತೇಜಸ್ವಿ ಸೂರ್ಯನ ಅಚಾತುರ್ಯದಿಂದ 70 ಜನ ಜೀವ ಕಳೆದುಕೊಳ್ಳಬೇಕಾಗಿತ್ತು ಅಂತ ಹೇಳಿದ್ದಾರೆ. ಅಲ್ಲದೆ ವಿಮಾನಯಾನ ಸಚಿವಾಲಯ ಕೂಡ ಇದನ್ನ ಮುಚ್ಚಿ ಹಾಕೋ ಕೆಲಸ ಮಾಡಿದೆ ಅಂತ ಆರೋಪಿಸಿದ್ದಾರೆ. ತೇಜಸ್ವಿ ಸೂರ್ಯ ವಿರುದ್ಧ ಸಾಲು ಸಾಲು ಟ್ವೀಟ್. ತೇಜಸ್ವಿ ಸೂರ್ಯ ಅದ್ಯಾವಾಗ ವಿಮಾನದ ಎಮರ್ಜೆನ್ಸಿ ಡೋರ್ ಓಪನ್ ಮಾಡಿದ್ರು ಅನ್ನೋದು ಗೊತ್ತಾಯ್ತೋ ಕಾಂಗ್ರೆಸ್ ಅವರ ವಿರುದ್ಧ ಟ್ವಿಟರ್ನಲ್ಲಿ ಸಖತ್ತಾಗಿ ಲೇವಡಿ ಮಾಡಿದೆ. ವಿಮಾನದಲ್ಲಿ ಚೇಷ್ಟೆ ಮಾಡಿದ ತೇಜಸ್ವಿ ಸೂರ್ಯ ವಿರುದ್ಧ ಇನ್ನೂ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಪ್ರಶ್ನಿಸಿದೆ. ಅಲ್ಲದೆ ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಂತಾಗಿದೆ. ದೋಸೆ ಪ್ರೇಮಿ ತೇಜಸ್ವಿ ಸೂರ್ಯಗೆ ಹುದ್ದೆ ಅಧಿಕಾರ ಕೊಡಬಾರದು ಅಂತ ವ್ಯಂಗ್ಯವಾಡಿದೆ. ನಿಮ್ಮ ಹಾರಾಟ ಏನಿದ್ರು ನಮ್ಮ ಮೇಲಷ್ಟೇ ಅಂತ DKಶಿ ಕೂಡ ಅಣಕಿಸಿದ್ದಾರೆ. ಮಾನಸಿಕ ಆರೋಗ್ಯ ತಪಾಸಣೆ ಮಾಡಿ ಅಂತಾನೂ ಕೂಡ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಘಟನೆ ಬಗ್ಗೆ ಈವರೆಗೂ ತೇಜಸ್ವಿ ಸೂರ್ಯ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಆದ್ರೆ ನಾಗರಿಕ ವಿಮಾನಯಾನ ಇಲಾಖೆಯು ಬಹಿರಂಗವಾಗಿ ಹೇಳಿಲ್ಲ. ಆದ್ರೆ ಇದೊಂದು ಆಕಸ್ಮಿಕ ಘಟನೆ ಅನ್ನೋದು ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮಾತು. ಸಂಸದ ತೇಜಸ್ವಿ ಸೂರ್ಯ ಚಿಕ್ಕ ಮಕ್ಕಳಂತೆ ಕಿಟಕಿ ಪಕ್ಕ ಕೂತು ಎಮರ್ಜೆನ್ಸಿ ಡೋರ್ ಓಪನ್ ಮಾಡಿದ್ದು ಸಾಕಷ್ಟು ಟೀಕೆಗೆ ಗುರಿಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮುಂಬರುವ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಮಾಜಿ ಸಿಎಂ HDK ನಾನಾ ಕಸರತ್ತನ್ನ ನಡೆಸುತ್ತಿದ್ದಾರೆ. ಆದರೆ ಇದರ ಮಧ್ಯೆ ಇದೀಗ ಟಿಕೆಟ್ ವಿಚಾರಕ್ಕಾಗಿ JDS ಪಕ್ಷದಲ್ಲಿ ಬಂಡಾಯ ಭುಗಿಲೆದಿದೆ. ಆಪ್ತನಿಗೆ ಟಿಕೆಟ್ ಸಿಗದಿದ್ದಕ್ಕೆ ರೇವಣ್ಣ ಗರಂ ಆಗಿದ್ದಾರೆ. KR ಪೇಟೆ JDSನಲ್ಲಿ ಭುಗಿಲೆದ್ದ ಬಂಡಾಯ. ಟಿಕೆಟ್ ಸಿಗದಿದ್ದಕ್ಕೆ ಸಿಡಿದಿದ್ದ HD ರೇವಣ್ಣ ಆಪ್ತ. ಮಂಡ್ಯದ KR ಪೇಟೆ JDSನಲ್ಲಿ ಬಂಡಾಯ ಭುಗಿಲೆದ್ದಿದೆ. ಟಿಕೆಟ್ ಸಿಗದಿದ್ದಕ್ಕೆ HD ರೇವಣ್ಣ ಆಪ್ತರು ಸಿಡಿದೆದ್ದಿದ್ದಾರೆ. ಸದ್ಯ ಕುಮಾರಸ್ವಾಮಿ ಆಪ್ತ HT ಮಂಜುಗೆ ಟಿಕೆಟ್ ಘೋಷಣೆಯಾಗಿದೆ. ಆದರೆ ಟಿಕೆಟ್ ಆಕಾಂಕ್ಷಿಯಾಗಿದ್ದ BL ದೇವರಾಜು ಬೇಸರಗೊಂಡಿದ್ದು, ಈ ಬಾರಿ ನನಗೆ ಟಿಕೆಟ್ ನೀಡಿ, ನನಗೆ ಕೊನೆ ಅವಕಾಶ, ವಯಸ್ಸಾಗಿದೆ. ವಲಸೆ ಬಂದಿರುವ HT ಮಂಜುಗೆ ಟಿಕೆಟ್ ನೀಡಬೇಡಿ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ನಿನ್ನ ಹತ್ರ ದುಡ್ಡಿಲ್ಲ ಅದೊಂದು ಸ್ವಲ್ಪ ಹೇಳ್ತಾರೆ. ನಮ್ಮ ಮುಂದೆ ಹೇಳದೇ ಇದ್ರು ಸರಿ ಹೆಂಗೆ ಮಾಡ್ದೆ ನಾವು ದುಡ್ಡಿತ್ತ ಸರಿ ನನಗೆ. ನನ್ನ ನೋವನ್ನ ಹೇಳ್ಕೊಳ್ಳಿಕ್ಕೆ ಬಂಡಾಯ ಸಭೆ ಅಲ್ಲ ಇದು. ನನ್ನನ್ನು ಇನ್ನೊಂದು ಸರಿ ರೀಕನ್ಸಿಡರ್ ಮಾಡಿ, ನನ್ನ ಕೊನೆಯ ಅವಕಾಶ, ನನಗೆ ಮತ್ತೆ ಕೇಳೋದಿಲ್ಲ. ಓಪನ್ ಸಭೆಯಲ್ಲೇ ಹೇಳ್ಬಿಡ್ತೀನಿ, ನೀವು ಹೇಳ್ಬಿಡಿ ದೇವರಾಜ್ ನೆಕ್ಸ್ಟ್ ಇಲ್ಲ ಅಂತ. HDK ರೇವಣ್ಣ ಮಧ್ಯೆ ಶೀತಲ ಸಮರ. ಬಂಡಾಯ ಹಿನ್ನೆಲೆ KR ಪೇಟೆ ಸಭಾಂಗಣದಲ್ಲಿ ಬಂಡಾಯ ಸಭೆ ನಡೆಸಲಾಯಿತು. ದೇವರಾಜ್ ಸೇರಿ 2,000ಕ್ಕೂ ಅಧಿಕ ಕಾರ್ಯಕರ್ತರು ಸಭೆಯಲ್ಲಿ ಭಾಗಿಯಾಗಿದ್ರು. HT ಮಂಜುಗೆ ಘೋಷಿಸಿದ ಟಿಕೆಟ್ ಹಿಂಪಡೆಯಬೇಕೆಂದು ಆಗ್ರಹಿಸಲಾಯಿತು. ಇತ್ತ HT ಮಂಜು ಪರ ಮಾಜಿ ಸಿಎಂ ಕುಮಾರಸ್ವಾಮಿ ನಿಂತಿದ್ದು, ಇದೆಲ್ಲ ಕಾಂಗ್ರೆಸ್ ಕುಮ್ಮಕ್ಕು ಅನ್ನೋದು ಕುಮಾರಸ್ವಾಮಿ ಆರೋಪ. ಜನತಾದಳದಿಂದ ರಾಷ್ಟ್ರೀಯ ಅಧ್ಯಕ್ಷರ ಅನುಮತಿ ಪಡೆದೇ KR ಪೇಟೆಯಲ್ಲಿ ಅಭ್ಯರ್ಥಿ ಘೋಷಣೆ ಆಗಿದೆ. ಅಲ್ಲಿ ಯಾರೋ ಸಣ್ಣ ಪುಟ್ಟವರು ಗುಂಪು ಮಾಡಲಿಕ್ಕೆ ಹೋದರೆ ಅದು ಬೇರೆ ಪಕ್ಷದವರ ಚಿತಾವಣೆಯಿಂದ ಮಾಡ್ತಾರೆ. ಈಗ ಕೆಲವರಿಗೆ ಕುಮ್ಮ ಕೊಡ್ತಾರೆ. ಅದನ್ನೆಲ್ಲ ಸರಿಪಡಿಸ್ತಕ್ಕಂಥ ಶಕ್ತಿ ಇದೆ. JDS ಕಾರ್ಯಕ್ರಮಗಳಿಂದ ರೇವಣ್ಣ ದೂರ ದೂರ. HDK ಪಂಚರತ್ನ ರಥಯಾತ್ರೆ ಮೂಲಕ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಆದರೆ HD ರೇವಣ್ಣ JDS ಕಾರ್ಯಕ್ರಮಗಳಿಂದ ಅಂತರ ಕಾಯ್ದುಕೊಂಡಿದ್ದಾರೆ.
ಕುಮಾರಸ್ವಾಮಿ ನಡೆಸುತ್ತಿರುವ ಪಂಚರತ್ನ ರಥಯಾತ್ರೆಯಲ್ಲಿ ರೇವಣ್ಣ ಭಾಗಿಯಾಗ್ತಿಲ್ಲ. ರಾಮನಗರದಲ್ಲಿ ನಡೆದಿದ್ದ ಐತಿಹಾಸಿಕ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮಕ್ಕೂ ರೇವಣ್ಣ ಕುಟುಂಬ ಬಂದಿರಲಿಲ್ಲ. ಅಭ್ಯರ್ಥಿಗಳ ಘೋಷಣೆ ಆದಾಗಲೂ ರೇವಣ್ಣ ಕಾಣಿಸಿಕೊಳ್ಳಲಿಲ್ಲ. ಬರೀ ಹಾಸನಕ್ಕಷ್ಟೇ ಸೀಮಿತವಾಗಿದ್ದಾರೆ. ಭಿನ್ನಮತ ಬೇಸರದ ಮಧ್ಯೆಯೂ ಎಚ್ಡಿಕೆ ಯಾತ್ರೆ. ವಿಜಯಪುರದಲ್ಲಿ ಕುಮಾರಸ್ವಾಮಿಗೆ ಅದ್ದೂರಿ ಸ್ವಾಗತ. ವಿಜಯಪುರದ ಸಿಂದಗಿ ಕ್ಷೇತ್ರದ ಕನ್ನೋಳಿ ಗ್ರಾಮದಿಂದ ಕುಮಾರಸ್ವಾಮಿ ಪಂಚರತ್ನ ರಥಯಾತ್ರೆ ಭರ್ಜರಿಯಾಗಿ ನಡೆಯಿತು. ಮಧ್ಯಾಹ್ನ ಅಂಜುಮಾನ್ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಿದ್ರು. ಬಳಿಕ ಯರಗಲ್ ಬಿ ಗ್ರಾಮ, ಗಬಸವಾಳಗಿ, ಹಂಚಿನಾಳ ಕ್ರಾಸ್ ಮೂಲಕ ಮೋರಟಗಿ ಗ್ರಾಮದಲ್ಲಿ ಯಾತ್ರೆಗೆ ಭರ್ಜರಿ ಜನಬೆಂಬಲ ಸಿಕ್ಕಿದ್ದು, ರಾತ್ರಿ ಬಂಧನಾಳ ಗ್ರಾಮದಲ್ಲಿ ರೋಡ್ ಶೋ ನಡೆಸಿ ವಾಸ್ತವ್ಯ ಹೂಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಜೆಪಿಗೆ ವಲಸೆ ಹೋದ ಶಾಸಕರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ಬಿಕೆ ಹರಿಪ್ರಸಾದ್ ಬಗ್ಗೆ ಬಿಜೆಪಿ ಎಂಎಲ್ಸಿ ಹೇಮಲತಾ ನಾಯಕ್ ಕಿಡಿಕಾರಿದ್ದಾರೆ. ಹರಿಪ್ರಸಾದ್ ಸದನದಲ್ಲಿಯೂ ಬಾಯಿ ಹರಿಬಿಟ್ಟು ಮಾತನಾಡ್ತಾರೆ. ಅವರು ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ, ತಕ್ಷಣವೇ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಬಿಜೆಪಿ ನಾಯಕರ ಆಕ್ರೋಶ ಹೆಚ್ಚಾಗ್ತಾ ಇದ್ದಾಗೆ ಬಿಕೆ ಹರಿಪ್ರಸಾದ್ ಕ್ಷಮೆಯನ್ನು ಕೇಳಿದ್ರು. ನಮ್ಮ ಹೋಮ್ ಮಿನಿಸ್ಟರ್ಗೆ ಸದನದಲ್ಲಿ ನೀನು ಹೋಮ್ ಮಿನಿಸ್ಟರ್ ನಾಲಾಯಕ್ ಅಂತ ಹೇಳಿದ್ರು. ನಾಯಕ್ ಎನ್ನಕ್ಕೆ ಎಲ್ಲಿಂದ ಕರೆಸ್ಬಿಟ್ಟು ಅಷ್ಟೊಂದು ಅವ್ರಿಗೆ ಒಂದು ಬೆರೆಸ್ತದಾರಲ್ಲ ಒಂದು ನಾಯಕನ, ಆ ನಾಯಕಿನ ಬೆಳೆಸೋದು, ಅದೇ ಒಂದು ಸ್ಟೇಜ್ ಮೇಲೆ ಇನ್ನೊಬ್ಬ ಮಹಿಳೆಯರು ವೇಸ್ಟ್ ಅಂತ ಇದು ಮಾಡ್ತಕ್ಕಂಥದ್ದು ಅವರಲ್ಲಿ ಇರ್ಬೇಕು. ಮನೆ ಅವ್ರಿಗೆ ಅದಿಲ್ಲ. ಒಟ್ಟು ಅವ್ರಿಗೆ ನೀವು ಒಬ್ಬ ವ್ಯಕ್ತಿಗಳನ್ನ ನಾವು ಮಾತಾಡ್ಬೇಕು. ಅವ್ರಿಗೆ ಅನ್ನೋದೊಂದೇ ತಿಳಿಯೋದು ಅವ್ರಿಗೆ. ಯಾಕೆ ಅವ್ರ ರೀತಿ ಆಮೇಲೆ ಅವ್ರು ಬಹಳ ಬಾಯಿ ಲೂಸು. ನಾನು ನೋಡಿದ್ದೀನಲ್ಲ ಕಳೆದ ಒಂದು ಸದನದಲ್ಲಿ ನೋಡಿದಾಗ ಅನ್ನಾಲಯ ಅವ್ರ ಬಾಯಿಂದ ಎಂತ ಶಬ್ದಗಳು ಬರ್ತಾವಂದ್ರೆ ಸ್ವಚ್ಛವಾದ ಮಾತುಗಳೇ ಇಲ್ಲ ಅವರಿಂದ. ಹೊಸಪೇಟೆಯಲ್ಲಿ ನಡೆದಂತ ಪ್ರತಿಧ್ವನಿ ಕಾರ್ಯಕ್ರಮದಲ್ಲಿ ನನ್ನ ಹೇಳಿಕೆಯನ್ನ ಉಲ್ಲೇಖನ ಮಾಡೋ ಸಂದರ್ಭದಲ್ಲಿ ಕೆಲವರು ಅದನ್ನ ತಿರುಚಿ ಹೇಳ್ತಕ್ಕಂಥ ವಿಚಾರವನ್ನ ಗಮನಕ್ಕೆ ಬಂದಿರಬಹುದು ತಮಗೆ. ಅದರಲ್ಲೂ ಸಹ ಲೈಂಗಿಕ ಕಾರ್ಯಕರ್ತರ ಬಗ್ಗೆ ಉಲ್ಲೇಖನದಲ್ಲಿ ಅವರ ಬಗ್ಗೆ ಅನಗತ್ಯವಾದಂಥ ವಿವಾದವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಲೈಂಗಿಕ ಕಾರ್ಯಕರ್ತರು ಮತ್ತು ಅವರ ವೃತ್ತಿ ಗೌರವದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ನನ್ನ ಹೇಳಿಕೆಯಲ್ಲಿ ಆ ಲೈಂಗಿಕ ಕಾರ್ಯಕರ್ತರಿಗೆ ಏನಾದರೂ ಮನಸ್ಸಿಗೆ ನೋವಾಗಿದ್ರೆ ನಾನಲ್ಲಿ ಅವರಲ್ಲಿ ಕ್ಷಮೆ ಕೇಳ್ತೇನೆ. ಈಶಾನ್ಯ ಭಾರತದ ತ್ರಿಪುರಾ ವಿಧಾನಸಭೆಗೆ ಫೆಬ್ರವರಿ 16 ಮತ್ತು ನಾಗಾಲ್ಯಾಂಡ್, ಮೇಘಾಲಯ ರಾಜ್ಯಗಳ ವಿಧಾನಸಭೆಗೆ ಫೆಬ್ರವರಿ 27ರಂದು ಚುನಾವಣೆ ನಡೆಯಲಿದೆ ಅಂತ ಕೇಂದ್ರ ಚುನಾವಣಾ ಆಯೋಗವು ಘೋಷಿಸಿದೆ. 3 ರಾಜ್ಯದಲ್ಲಿ 62,80,000 ಮತದಾರರಿದ್ದಾರೆ. 2,28,000 ಹೊಸ ಮತದಾರರಿದ್ದಾರೆ ಅಂತ ಆಯೋಗ ತಿಳಿಸಿದೆ. ಈಶಾನ್ಯ ಭಾರತದ ತ್ರಿಪುರಾ ವಿಧಾನಸಭೆಗೆ ಫೆಬ್ರವರಿ 16ರಂದು ಮತ್ತು ನಾಗಾಲ್ಯಾಂಡ್, ಮೇಘಾಲಯ ರಾಜ್ಯಗಳ ವಿಧಾನಸಭೆಗೆ ಫೆಬ್ರವರಿ 27ರಂದು ಚುನಾವಣೆ ನಡೆಯಲಿದೆ ಅಂತ ಕೇಂದ್ರ ಚುನಾವಣಾ ಆಯೋಗ ಘೋಷಿಸಿದೆ. Poll would be Meghalaya and Nagaland would have it on 31st January, and thereafter both of them have the poll together. The date of poll would be February 16th in case of Tripura and February 27th. So we are finishing all the polling in the February 27th, within February itself. This is to take into account, this is taken into account that the examinations schedules are also taken into account and that children are not really disturbed by this to the extent possible. So since most of the exams are by and large in March, we have tried to finish this in February itself. And